ಟೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಲಲ್ಲ. ಅದೇನೋ ಅಂತಾರಲ್ಲ, ಹರ ಮುನಿದರು ಗುರು ಕಾಯುವೆನೋ ಅನ್ನೋ ಥರ ನನ್ನ ಗುರುಗಳನ್ನ ನಾನು ಮರೆಯಂಗಿಲ್ಲ. ನನ್ನ ಜೀವನದಲ್ಲಿ ಇನ್ಸ್ಪಿರೇಷನ್ ಬಾಸ್ ಅಂದರೆ ಬುದ್ಧಿ ಹೇಳಿ ನನಗೆ ಸಮಾಧಾನ ಮಾಡಿ, ನನ್ನ ಹತ್ರ ಬಂದು ಸಮಾಧಾನ ಮಾಡಿ ಹೇಳ್ಯಾರ. ವರ್ಲ್ಡ್ ಬೆಸ್ಟ್ ಟೀಚರ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ತೇಜಸ್ವಿನಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಇಷ್ಟು ದಿನ ಕಳೆದಿದ್ದು ತುಂಬ ಚೆನ್ನಾಗಿತ್ತು. ಟೀಚರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಚೆನ್ನಾಗಿದ್ದರು. ಟೀಚರ್ಸು ಅದೇನೋ ಅಂತಾರಲ್ಲ, ಹರ ಮುನಿದರು ಗುರು ಕಾಯುವೆನೋ ಅನ್ನೋ ಥರ ನಾವೆಷ್ಟೋ ತಪ್ಪು ಮಾಡಿದ್ರು ಅವನ್ನ ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ವಿದ್ಯೆಗಳನ್ನ ಕಲಿಸ್ಕೊಟ್ಟಾರ. ಅದಕ್ಕಾಗಿ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿ ಇರ್ತೀನಿ. ನೆಕ್ಸ್ಟು ಇಲ್ಲಿ ಕಳೆದಿರೋ ಕ್ಷಣಗಳು ತುಂಬ ಚೆನ್ನಾಗಿವೆ. ಫ್ರೆಂಡ್ಸ್ ಜೊತೆ ಟೀಚರ್ಸ್ ಜೊತೆ ಎಂಜಾಯ್ ಮಾಡ್ಕೊಂತ ಕಳೆದಿರೋ 5 ವರ್ಷಗಳು. ಈಗ ಈ ಸ್ಕೂಲ್ ಬಿಟ್ಟು ಹೋಗ್ಬೇಕು, ತುಂಬ ನೋವಾಗ್ತಿದೆ. ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ. ಆದರೂ ಹಣೆ ಬರ ಹೋಗಲೇಬೇಕು. ಮುಂದೆ ನಾವು ಬೇರೆ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ಹೋಗಲೇಬೇಕು. ಸೊ ಇವತ್ತು ಹೋಕ್ಕವಿ. ಚೆನ್ನಾಗಿ ಬರ್ತಾವೆಲ್ಲ ಎಕ್ಸಾಮು. ಸೋಷಲು ಕೂಡ ಚೆನ್ನಾಗಿ ಬರಿತವೆ ಅನ್ನೋ ನಂಬಿಕೆ ಇದೆ. ನಮ್ಮ ಸ್ಕೂಲ್ ರಿಸಲ್ಟ್ ಪಕ್ಕ ಚೆನ್ನಾಗಾಗುತ್ತೆ ಈ ಸಲ. ಟೀಚರ್ಸು ಕೂಡ ಚೆನ್ನಾಗಿ ಪಾಠ ಮಾಡಿ ಎಲ್ಲದನ್ನೂ ಹೇಳ್ಕೊಟ್ಟಾರ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮು ಚೆನ್ನಾಗಾಗಿವೆ. ಟೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಲಲ್ಲ. ಯಾಕೆಂದರೆ ಅಷ್ಟು ಪಾಠ ಹೇಳಿ ಬುದ್ಧಿ ಹೇಳಿ ನಾವೆಷ್ಟು ತಪ್ಪು ಮಾಡಿದ್ರು ಅದನ್ನ ತಿದ್ದಿ ಮತ್ತೆ ಮಾಡಬೇಡ್ರಿ ಅಂತ ಹೇಳ್ಕೊಟ್ಟಾರ. ಅವ್ರನ್ನ ನಾನು ಜೀವನದಾಗ ಮರೆಯೋದಿಲ್ಲ. ನಾನು ತುಂಬ ಬೇಜಾರಾಗ್ತಿದೆ ಬಿಟ್ಟು ಹೋಗೋಕ್ಕೆ. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು. ನನಗೆ ಭಯ ಸ್ಟೇಜ್ ಫಿಯರ್ ಭಾಳ ಇದೆ. ಸೊ ಅದಕ್ಕೆ ನನಗೆ ಏನು ಮಾತಾಡಬೇಕು ಅಂದು ಅಷ್ಟು ಐಡಿಯಾ ಬರೋಕ್ಕೊಲ್ದು. ಮತ್ತು 5 ವರ್ಷದ ಎಕ್ಸ್ಪೀರಿಯೆನ್ಸ್ ಅಂದರೆ ಭಾಳ ಐತಿ, ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಇಂಪಾರ್ಟೆಂಟ್ ಇರೋದು ಅಷ್ಟೇ ಹೇಳ್ತೇನೆ ನಾನು. ನನ್ನ ಗುರುಗಳನ್ನ ನಾನು ಮರೆಯೋಂಗಿಲ್ಲ. ನನ್ನ ಜೀವನದಾಗ ಭಾಳ ಇಷ್ಟ ನನಗೆ. ಕಾಶಿನಾಥ್ ಸರ್ ಅಂತೂ ನಾನು ಎಷ್ಟು ತಪ್ಪು ಮಾಡಿದ್ರು ಅವರು ಬುದ್ಧಿ ಹೇಳಿ ನನಗೆ ಸಮಾಧಾನ ಮಾಡ್ಯಾರ. ನನ್ನ ಹತ್ರ ಬಂದು ಸಮಾಧಾನ ಮಾಡಿ ಹೇಳ್ಯಾರ. ಅಂದರೆ ಹೇಗೆ ಅಂದ್ರೆ ಅವರು ಏನರ ಸಿಟ್ಟೀಲಿ ಬೈದಿರ್ಬೋದು, ಅದನ್ನ ಅವರೇ ಬೇಜಾರಾಗಿ ನಮಗೆ ಬೈದ್ರೆ ಅವ್ರಿಗೆ ಬೇಜಾರಾಗಿ ಬಂದು ಆಮೇಲೆ ನಮ್ಮನ್ನ ಸಮಾಧಾನ ಮಾಡ್ತಿದ್ರು. ಸೊ ಅವ್ರ ಗುಣ ನನಗೆ ಭಾಳ ಇಷ್ಟ ಆಯಿತು. ವರ್ಲ್ಡ್ ಬೆಸ್ಟ್ ಟೀಚರ್ ಅಂತಲೇ ಹೇಳ್ಬೋದು ಅವ್ರನ್ನ ನಾನು. ನನ್ನ ಜೀವನದಲ್ಲಿ ಇನ್ಸ್ಪಿರೇಷನ್ ಬಾಸ್ ಅಂದರೆ ಅವರೇ. ನನಗೆ ಗೊತ್ತಿರೋ ಥರ ನಾನು ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ.